ಅನ್ನದಾತು ಸುಖೀ ಭವ. ಈಗಾಗಲೇ ಹಾಡಿನ ಮುಖಾಂತರ ಪ್ರಸ್ತುತಪಡಿಸಿದರೆ ಇಡೀ ಜಗತ್ತು ನಿಂತಿರೋದು ರೈತರಿಂದ. ರೈತರಿಲ್ಲ ಅಂತಂದ್ರೆ ಏನೂ ನಡೆಯೋದಿಲ್ಲ, ಹೌದಾ? ಸೊ ಈಗ ಮೊದಲನೇದಾಗಿ ಈ ಒಂದು ವಿಚಾರ ಹಂಚ್ಕೊಳ್ಳೋಕ್ಕಿಂತ ಮುಂಚೆ, ಕೇಳಿಸ್ತಾ ಇದೆಯಲ್ಲ, ವಿಚಾರನ ಹಂಚ್ಕೊಳ್ಳೋಕ್ಕಿಂತ ಮುಂಚೆ ಮೊಟ್ಟ ಮೊದಲನೇದಾಗಿ ಈ ಒಂದು ಗ್ರಾಮದ ಎಲ್ಲ ರೈತ ಬಾಂಧವರಿಗೂ, ಸಮಸ್ತ ಜನತೆಗೂ ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದ್ರೆ ಈ ಒಂದು ಗ್ರಾಮ ಏನಿದೆಯಲ್ಲ, ನಮಗೆ ಬಹಳ ಚಿರಪರಿಚಿತ ಇರ್ತಕ್ಕಂಥದ್ದು, ಹಳೆ ನಂಟಿರ್ತಕ್ಕಂಥದ್ದು. ಯಾಕಂತಂದ್ರೆ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಮೊದಲು ಸಸ್ಯ ಸಂರಕ್ಷಣೆ ಇರ್ಬೋದು, ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಈ ಒಂದು ಹಳ್ಳಿನಲ್ಲಿ ಪ್ರಾರಂಭ ಮಾಡಿದ್ದೇವೆ. ಒಂದು 10 ವರ್ಷ 15 ವರ್ಷ ಹಿಂದುಗಡೆ ಆ ಕಾರ್ಯಕ್ರಮಗಳನ್ನ, ಜೈವಿಕ ನಿಯಂತ್ರಣ ಕಾರ್ಯಕ್ರಮಗಳನ್ನ ಮಾಡಿದ್ದೀವಿ. ಹಾಗೇನೆ ನಮ್ಮ ವಿದ್ಯಾರ್ಥಿಗಳು, ಈಗ ಅಂತಿಮ ವರ್ಷದ ವಿದ್ಯಾರ್ಥಿಗಳು ಒಂದು ಕಾರ್ಯಕ್ರಮ ಮಾಡೋದಿತ್ತು. ಅಂದ್ರೆ 3 ವರ್ಷ ವಿಶ್ವವಿದ್ಯಾಲಯದಲ್ಲಿ ಅಭ್ಯಾಸ ಮಾಡಿರ್ತಾರೆ. ಹಾಗೆ ರೈತರು ತಾವು ಏನು ಕಷ್ಟಪಡ್ತಾ ಇದ್ದೀರಿ, ವ್ಯವಸಾಯ ಮಾಡ್ತಾ ಇದ್ದೀರಿ, ಅದರ ಏಳು ಬೀಳುಗಳನ್ನ ಅವರು ತಿಳ್ಕೊಬೇಕಾಗಿದೆ, ತರಬೇತಿ ಪಡ್ಕೋಬೇಕಾಗಿದೆ. ಈಗ ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ, ಮೆಡಿಕಲ್ ಓದ್ತಕ್ಕಂಥ ವಿದ್ಯಾರ್ಥಿಗಳು ಹೌಸ್ ಸರ್ಜನ್ಶಿಪ್ ಅಂತೇಳಿ ಮಾಡ್ತಾರೆ, ಪ್ರಾಕ್ಟಿಕಲ್ ಆಗಿ, ಪ್ರಾಯೋಗಿಕವಾಗಿ. ನಾವು ಓದೋದು ಬೇರೆ ಇರ್ತದೆ, ಮತ್ತೆ ಜಮೀನಿನಲ್ಲಿ ಕೆಲಸ ಮಾಡುವಾಗ ಏನು ಎಡೆತೊಡೆಗಳು ಬರ್ತವೆ ಅದನ್ನ ಅನುಸರಿಸ್ಕೊಂಡು ಮಾಡ್ತಕ್ಕಂಥದ್ದು ಏನಿದೆ ಅಂತಕ್ಕಂಥದ್ರ ಬಗ್ಗೆ ಒಂದು ವಿಮರ್ಶಾತ್ಮಕವಾಗಿ ಕಲಿಯೋದು ಬೇರೆ ಇರ್ತದೆ. ಆ ಒಂದು ವಿಚಾರವಾಗಿ ನಮ್ಮ ಈ ಒಂದು ವಿದ್ಯಾರ್ಥಿಗಳನ್ನ ಈ ಒಂದು ಹಳ್ಳಿನಲ್ಲಿ ಇರ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದರಿಗೆ ಅದ್ರ ಸಲುವಾಗಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಹೃತ್ಪೂರ್ವಕ ವಂದನೆಗಳನ್ನ ಹೇಳ್ತೀನಿ. ಎಲ್ಲ ರೈತ ಬಾಂಧವರು ಒಳ್ಳೆ ಸಹಕಾರ ಕೊಡ್ತಾ ಬರ್ತಾ ಇದ್ದೀರಿ. ಅದಕ್ಕೆ ತಾವೆಲ್ಲರೂ ನಮ್ಮ ವಿಶ್ವವಿದ್ಯಾಲಯ ಪರವಾಗಿ ಎಲ್ಲ ಚಿರಋಣಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಆ ವಿದ್ಯಾರ್ಥಿಗಳು ತಮ್ಮಲ್ಲಿ ಏನ್ ಬರ್ತಾರೆ, ಅವರೆಲ್ಲ ನಿಮ್ಮ ಹುಡುಗರು, ನಿಮ್ಮ ಗ್ರಾಮಕ್ಕೆ ಬಂದಿದ್ರೆ ನಿಮ್ಮ ಹುಡುಗರು. ಅವ್ರು ಯಾವುದೇ ಒಂದು ಮಾಹಿತಿಯನ್ನ ತಮ್ಮ ಹತ್ರ ಕೇಳಿದ್ರೆ ನಿಸ್ಸಂಕೋಚವಾಗಿ, ಯಾವುದೇ ಅನುಮಾನ ಇಲ್ದಿರನೆ ಅವ್ರ ಜೊತೆ ಹಂಚ್ಕೋಬಹುದು. ಕೆಲವ್ರಿಗೆ ಅನುಮಾನ ಇರ್ತದೆ, ನಮ್ಮ ಹಳ್ಳಿಗೆ ಬಂದಿದಾರಪ್ಪ, ಏನೋ ಹೊರಗಡೆಯಿಂದ ಬಂದಿದ್ದಾರೆ, ನಮ್ಮ ಹತ್ರ ಏನೋ ಒಂದು ಮಾಹಿತಿ ತಗೋತಾರೆ, ಅದನ್ನ ಯಾವುದೋ ಒಂದು ಮಾಹಿತಿ ತಗೋತಾರೆ, ಅದನ್ನ ಬೇರೆ ಎಲ್ಲೋ ಕಡೆ ಹಂಚ್ಕೋತಾರೆ, ಇನ್ನೊಂದಕ್ಕೆ ಮಾಡ್ಕೋತಾರೆ. ಯಾವುದೇ ಅನುಮಾನ ಇಟ್ಕೊಳಕ್ ಹೋಗ್ಬೇಡಿ. ಆ ಮಾಹಿತಿನ ನಾವು ಎಲ್ಲೂ ಕೊಡೋದಿಲ್ಲ. ಅವ್ರು ಕಲೀಲಿಕ್ಕೋಸ್ಕರವಾಗಿ, ಅವ್ರು ಅಭ್ಯಾಸ ಮಾಡ್ಲಿಕ್ಕೋಸ್ಕರವಾಗಿ ತಮ್ಮ ಗ್ರಾಮಕ್ಕೆ ಬಂದು ಅವ್ರು ಸ್ವತಃ ಅಧಿಕಾರಿಗಳಾಗೋರಿದ್ದಾರೆ. ಮುಂದಿನ ದಿನಗಳಲ್ಲಿ ಅಧಿಕಾರಿಗಳಾದಾಗ ರೈತರ ಕಷ್ಟಗಳೇನಿದೆ, ಏನ್ ಮಾಡ್ತಾ ಇದಾರೆ ಅನ್ನೋದ್ರ ಬಗ್ಗೆ ಅರಿವಿರ್ಲಿ ಅನ್ನೋದಕ್ಕೋಸ್ಕರವಾಗಿ ಮಾಹಿತಿ ಕಲೆಕ್ಟ್ ಮಾಡ್ತಾ ಇದಾರೆ ಅಷ್ಟೇ ಹೊರತು ನಾವು ಅವ್ರು ಎಲ್ಲೂ ಮಾಹಿತಿನ ಹಂಚ್ಕೊಳ್ಳೋದಿಲ್ಲ. ಯಾವುದೇ ಸರ್ಕಾರಕ್ಕೂ ನಾವು ಮಾಹಿತಿನ ರವಾನೆ ಮಾಡೋದಿಲ್ಲ. ಈ ಒಂದು ವಿಚಾರವನ್ನ ತಮ್ಮ ಮುಂದೆ ಸ್ಪಷ್ಟಪಡಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಮ್ಮ ಸಹಕಾರ ಅವ್ರ ವಿದ್ಯಾರ್ಥಿಗಳ ಇರ್ಲಿ. ಹಾಗೆ ಎಲ್ಲರೂ ಸಹ ನಾವೇ ಗೌಡ್ರು ಇರ್ಬೋದು, ಬಸವರಾಜ್ ಅವ್ರು ಇರ್ಬೋದು, ಸಾವುಕಾರ ಸುಗಪ್ಪ ಅವ್ರು ಇರ್ಬೋದು, ಹರ್ಷ ಅವ್ರು ಇರ್ಬೋದು, ಎಲ್ಲ ಸಮಸ್ತ ರೈತರು ಒಳ್ಳೆ ಸಹಕಾರ ಕೊಡ್ತಾ ಇದ್ದೀರಿ. ಇದೇ ಒಂದು ಸಹಕಾರ ಮುಂದಿನ ದಿನಗಳಲ್ಲಿ ಇರ್ಲಿ ಅಂತೇಳಿ ನಾನು ಹೇಳಕ್ ಇಷ್ಟಪಡ್ತೀನಿ. ಸೊ ಇದೊಂದು ವಿಚಾರ. ಹಾಗೇನೆ ಇವತ್ತಿನ ದಿವಸ ನಾವು ವಿಚಾರ ಮಾಡ್ತಾ ಇರ್ತಕ್ಕಂಥದ್ದು, ಈ ಭಾಗದಲ್ಲಿ ಪ್ರಮುಖವಾಗಿ ಮೆಣಸಿನಕಾಯಿ ಬೆಳೆ ಬೆಳೀತಾ ಇದ್ದೀವಿ, ಹತ್ತಿ ಬೆಳೀತಾ ಇದ್ದೀರಿ, ತೊಗರಿ ಬೆಳೀತಾ ಇದ್ದೀರಿ, ಹೌದಾ? ಈ ಒಂದು ಪ್ರಸ್ತುತ ಸಂದರ್ಭದಲ್ಲಿ ನನಗೆ ರೈತರು ಕರೆ ಮಾಡ್ತಾ ಇದ್ದಾರೆ, ವಾಟ್ಸಪ್ ಅಲ್ಲಿ ಇನ್ಫಾರ್ಮೇಶನ್ ಕಳಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಏನೇನು ಸಮಸ್ಯೆಗಳಿದಾವೆ ಬೆಳೆನಲ್ಲಿ, ಮೆಣಸಿನಕಾಯಿ ಬೆಳೆನಲ್ಲಿ, ಈಗಾಗಲೇ ಎಲ್ಲ ಸ್ಯಾಂಪಲ್ಸ್ನ ತಂದು ಇಲ್ಲಿ ಇಟ್ಟಿದ್ದಾರೆ. ನಿಮ್ಗೆಲ್ಲ ಚಿರಪರಿಚಿತ ಇರ್ತಕ್ಕಂಥದ್ದು. ಅವುಗಳನ್ನ ಯಾವ ರೀತಿ ಹತೋಟಿ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿನ ನಮ್ಮ ವಿದ್ಯಾರ್ಥಿಗಳು ಹಂಚ್ಕೊಂಡಿದ್ದಾರೆ. ಆ ವಿಚಾರವಾಗಿ ನಿಮ್ಗೆ ಒಂದು ಸ್ಪಷ್ಟಪಡಿಸೋದೇನು ಅಂತಂದ್ರೆ, ನಾನು ಹಿಂದಕ್ಕೆ ಹೋಗೋದಿಲ್ಲ, ಅದೆಲ್ಲ ಆಗ್ಬಿಟ್ಟಿದೆ ಕೆಲಸ. ಈಗ ಟ್ರೈನ್ ಮುಂದಕ್ಕೆ ಹೋಗ್ತಾ ಇದೆ, ಟ್ರೈನ್ ಹೋಗ್ತಾ ಇದ್ರೆ ಅಲ್ಲಿಂದ ಹತ್ಕೊಂಡು ಮುಂದಕ್ಕೆ ಹೋಗ್ಬೇಕು ಹೊರತು ನಾನು ಮತ್ತೆ ರಾಯಚೂರಿಂದ ಹತ್ಕೊಂಡ್ ಬರ್ತೀನಿ ಅಂದ್ರೆ ಆಗಂಗಿಲ್ಲ. ಯಾಕಂದ್ರೆ ಟ್ರೈನ್ ಹೊರಟ್ಬಿಟ್ಟಿದೆ. ಈಗ ಬೆಳೆನೂ ಆಲ್ಮೋಸ್ಟ್ ಕಾಯಿ ಬರ್ತಾ ಇದೆ, ಹಣ್ಣು ಕೆಂಪಾಗ್ತಾ ಇದೆ. ಇಲ್ಲಿಂದ ಮುಂದಕ್ಕೆ ಏನ್ ಮಾಡ್ಬೇಕು, ಮುಂದಿನ ವರ್ಷ ಏನ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾವು ವಿಚಾರ ಮಾಡೋಣ. ಅದು ಬಹಳ ಉಪಯುಕ್ತ ಅಂತ ಹೇಳಿ ತಿಳ್ಕೊತೀನಿ. ಈ ಪ್ರಸ್ತುತ ಸಂದರ್ಭದಲ್ಲಿ ಅಲ್ಲಲ್ಲಿ ಕಂಡು ಬರ್ತಾ ಇರ್ತಕ್ಕಂಥದ್ದು ನೆಟೆ ರೋಗ.
ವಿಲ್ಟ್ ಅಂತ ಹೇಳಿ ಕರಿತೀವಿ, ನೆಟೆ ಅಂತ ಹೇಳ್ತೀವಿ, ಸಿಡಿ ರೋಗ ಅಂತ ಹೇಳಿ ಕರಿತೀವಿ, ಸ್ವರ್ಗ ರೋಗ ಅಂತ ಹೇಳಿ ಕರಿತೀವಿ ನಿಮ್ಮ ಭಾಷೆನಲ್ಲಿ. ಅದು ಬರ್ತಕ್ಕಂಥದ್ದು ಮಣ್ಣಿನಲ್ಲಿ ಇರ್ತಕ್ಕಂಥ ಒಂದು ಫಂಗಸ್ ಶಿಲೀಂಧ್ರದಿಂದ, ಬೂಸ್ಟ್ ಶಿಲೀಂಧ್ರದಿಂದ. ಅದು ಏನಾಗುತ್ತೆ ಅಂತಂದ್ರೆ ಸುಮಾರು ಹೂವು ಮತ್ತು ಕಾಯಿ ಬರುವಂತ ಸಂದರ್ಭದಲ್ಲಿ ಈ ರೋಗ ಪ್ರಾರಂಭ ಆಗ್ತಕ್ಕಂಥದ್ದು. ಆಮೇಲೆ ಇನ್ನೊಂದು ಸ್ಪಷ್ಟಪಡಿಸಕ್ಕೆ ಇಷ್ಟಪಡ್ತೀನಿ, ಈ ಒಂದು ಪೂರ್ತಿಪ್ಲಿ ಗ್ರಾಮ ಏನಿದೆಯಲ್ಲ, ಈ ಭಾಗದಲ್ಲಿ ನೆಟೆ ರೋಗದ ಸಮಸ್ಯೆ ಬಹಳ ಕಡಿಮೆ ಆಗಿದೆ. ಯಾಕಂದ್ರೆ ನಾನು 4 ವರ್ಷದಿಂದ ಬಂದು ಹೋಗಿದ್ದಿಲ್ಲಿ, ಗೌಡ್ರಿಗೆ ಎಲ್ಲರಿಗೂ ಗೊತ್ತಿದೆ, ಎಲ್ಲ ಹೊಲಗಳೆಲ್ಲ ಅಡ್ಡಾಡಿದ್ದೀವಿ. ಯಾಕೆ ಅಂತಂದ್ರೆ ನಿಮ್ಮ ರೈತರಲ್ಲಿ ಒಳ್ಳೆ ಮಾಹಿತಿ ಇದೆ, ನಮ್ಮ ಕೃಷಿ ವಿದ್ಯಾಲಯ ಸಂಪರ್ಕ ಇದೆ, ಅಲ್ಲಿಂದ ಜೈವಿಕ ಪರಿಕರಗಳನ್ನ ಟ್ರೈಕೋಡರ್ಮಾ ಆಯ್ತು, ಸೂಡೋಮೋನಾಸ್ ಆಯ್ತು, ಅದ್ರ ಮಾಹಿತಿ ಇರೋದ್ರಿಂದ ಕಾಲ ಕಾಲಕ್ಕೆ ನೀವು ಅಪ್ಲೈ ಮಾಡ್ತಾ ಇದ್ರಿ, ಆಗ್ತಾ ಇದ್ರಿ ಭೂಮಿಗೆ. ಹಾಗಾಗಿ ಅದರ ಹತೋಟಿ ಪರಿಪೂರ್ಣವಾಗಿ ಆಗ್ತಾ ಇದೆ. ಆದ್ರೂ ಸಹ 100ಕ್ಕೆ 100 ಆಗಿದೆ ಅಂತ ಹೇಳಕ್ ಆಗೋದಿಲ್ಲ. ಅಲ್ಲೂ ಇಲ್ಲೂ ಇದೆ, ನೀರಿನ ಮುಖಾಂತರ ಹರಡ್ತದೆ ರೋಗ, ಹೌದಾ. ಆಮೇಲೆ ನಾವು ಉಳುಮೆ ಮಾಡೋಂಥ ಟ್ರ್ಯಾಕ್ಟರ್ಗಳ ಮುಖಾಂತರ ಈ ಹೊಲ ಉತ್ತು ಇನ್ನೊಂದು ಹೊಲಕ್ಕೆ ಹೋದಾಗ ನಾವು ಹೊಲಗಳೆಲ್ಲ ಇದು ಏನಂತೀವಿ, ಟ್ರ್ಯಾಕ್ಟರ್ನ ಕ್ಲೀನ್ ಮಾಡಲ್ಲ, ಇದೇನು ನೇಗ್ಲು ಕ್ಲೀನ್ ಮಾಡಲ್ಲ. ಒಂದು ಉದಾಹರಣೆ ಕೊಡ್ತೀನಿ. ಈಗೇನು 2-3 ದಿವಸದಲ್ಲಿ ದಸರಾ ಹಬ್ಬ ಇದೆ, ನಾವು ಯಾವಾಗ ಕ್ಲೀನ್ ಮಾಡ್ತೀವಿ? ನೇಗ್ಲು ಎಲ್ಲ ಪೂಜೆ ಇಟ್ಕೋಬೇಕಾದ್ರೆ ಹಬ್ಬ ಹರಿದಿನ ಅಮಾವಾಸ್ಯೆ ಪೂರ್ಣಿಮೆ ಇದ್ದಾಗ ಅಷ್ಟೇ ಕ್ಲೀನ್ ಮಾಡ್ತೀವಿ. ಉತ್ತರ ಕರ್ನಾಟಕದಲ್ಲಿ ಬಹಳ ಸಂತೋಷ, ಅಟ್ಲೀಸ್ಟ್ ಆವಾಗಾದ್ರೂ ಕ್ಲೀನ್ ಮಾಡ್ತೀವಿ, ಹೌದಾ. ಶುಚಿತ್ವ ಇಟ್ಕೊಂಡಾಗ ಏನಾಗುತ್ತೆ, ಈ ಹೊಲದಲ್ಲಿ ರೋಗ ಇತ್ತು ಅಂತಂದ್ರೆ ಉಳುಮೆ ಮಾಡಿದ ತಕ್ಷಣ ನಾವು ತೊಳಿಬೇಕು. ಇಲ್ಲ ಅಂತಂದ್ರೆ ಏನಾಗುತ್ತೆ ಅಂದ್ರೆ ಇಲ್ಲಿರೋ ರೋಗ ತಗೊಂಡೋಗಿ ಯಾವುದೇ ಒಬ್ಬ ರೈತ ಅವ್ನೇನ್ ತಪ್ಪಿಲ್ಲ ಅಂತಂದ್ರು ಆ ರೋಗ ಅಲ್ಲಿ ಬಿಡ್ತದೆ, ಅಲ್ಲಿಂದ ಇನ್ನೊಂದ್ ಕಡೆ ಹೋಗ್ತದೆ, ಹೀಗೆ ರೋಗ ಆಡ್ತಾ ಹೋಗ್ತಿರ್ತದೆ, ಹೌದಾ. ಕೆಲವು ರೈತರು ನಮ್ಮ ಹೊಲದಲ್ಲಿ ಹೋದ ವರ್ಷ ಇರ್ಲೇ ಇಲ್ಲಪ್ಪ ರೋಗ, ಇದಕ್ಕಿದ್ದಂಗೆ ಇವಾಗ ಕಾಣಿಸ್ಕೊಂಡ್ಬಿಡ್ತು. ಹೆಂಗ್ ಬಂತು? ಮೂಲ ಕಾರಣ ಇಲ್ಲಿದೆ. ಹರಿಯುವ ನೀರಿನಲ್ಲಿ ಮತ್ತೆ ಉಳುಮೆ ಮಾಡತಕ್ಕಂಥ ಸಾಧನಗಳೇನಿದಾವಲ್ಲ, ಅದ್ರ ಮುಖಾಂತರ ರೋಗ ಒಂದು ಹೊಲದಿಂದ ಇನ್ನೊಂದು ಹೊಲಕ್ಕೆ ಹೋಗ್ತದೆ. ಅದಕ್ಕೆ ಹತೋಟಿ ಮಾಡ್ಕೊಳ್ಳೋದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಅಂತಂದ್ರೆ ಜೈವಿಕ ಶಿಲೀಂಧ್ರ ನಾಶಕಗಳು, ಟ್ರೈಕೋಡರ್ಮಾ ಅಂತಂದ್ವಲ್ಲ, ಆಮೇಲೆ ಸೂಡೋಮೋನಾಸ್ ಅಂತಂದ್ವಲ್ಲ, ಅದನ್ನ ತಿಪ್ಪೆ ಗೊಬ್ಬರ ಜೊತೆ ಎಂಡಿ ಗೊಬ್ಬರ ಜೊತೆ ಮಿಶ್ರಣ ಮಾಡಿ ಪ್ರತಿ 100 kgಗೆ 2 kg ಹಂಗೆ ಮಿಶ್ರಣ ಮಾಡಿ ಅದನ್ನ ಸಂಪತ್ ಬರೆಸಿ 1 ಎಕರೆಗೆ, ನಾನು ಹೇಳಿದ ಒಂದು ಪ್ರಮಾಣ, ಅದು 100 kg 2 kg. ಹಾಗೆ ನಮ್ಮ ಹೊಲ ಎಷ್ಟಿದೆಯೋ ಅಷ್ಟು ಪ್ರಮಾಣದಲ್ಲಿ ಬೆರೆಸಿ ನಾವು ಮೊದಲೇ ಹಾಕಿ ಎಡಗುಂಟೆ ಹೊಡೆದಂತ ಮಣ್ಣಿಗೆ ಸೇರ್ಕೋತದೆ. ಮಣ್ಣಲ್ಲಿ ಇರ್ತಕ್ಕಂಥ ರೋಗ ಇರ್ತಕ್ಕಂಥ ಶಿಲೀಂಧ್ರನೆಲ್ಲ ನಾಶ ಮಾಡೋದಕ್ಕೆ ಅನುಕೂಲ ಆಗ್ತದೆ. ಇದೊಂದು ವಿಚಾರ. ಆಮೇಲೆ ಇನ್ನೊಂದು ರೋಗ ಕಾಣಿಸ್ಕೊಂತ ಇದೆ, ನಾನು ಏನ್ ಮಾಡ್ಬೇಕು? ಟ್ರೈಕೋಡರ್ಮಾ ಹಾಕಿಲ್ಲ, ರೋಗ ನಿಲ್ಲಿಸ್ಬೇಕು. ಈಗಾಗಲೇ ಹೇಳೋದಲ್ಲ, ರೋಕೋ ಅಂತಕ್ಕಂಥ ಒಂದು ಅಂದ್ರೆ ಈ ಥಯೋಫೆನೈಟ್ ಮಿಥೈಲ್ ರೋಕೋ ಅಂತ ಹೇಳಲಿಕ್ಕೆ ಹೋಗೋದಲ್ಲ, ನಿಮ್ಗೆಲ್ಲ ಚಿರಪರಿಚಿತ ಇದೆ. ಎಲ್ಲಿ ಯಾರನ್ನ ಕಂಪ್ನಿಯವ್ರು ಇದ್ರೆ ಮತ್ತೆ ಏನಪ್ಪಾ ಬರೀ ರೋಕೋ ಅಷ್ಟೇ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಜಗಳ ಆಡಬಾರ್ದು, ಅರ್ಥ ಆಯ್ತಾ? ಅದಕ್ಕೆ ಥಯೋಫೆನೈಟ್ ಮಿಥೈಲ್ ಅಂತ ಹೇಳ್ಬಿಟ್ಟು ಬೇರೆ ಬೇರೆ ಅಡ್ಡ ಹೆಸರುಗಳಲ್ಲಿ ಸಿಗುತ್ತೆ, ಕಂಪ್ನಿ ಹೆಸರುಗಳು. ಅದನ್ನ ನೀವು 2 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಹಾಕೊಂಡು ಬಡ್ಡಿ ತೋಯ ಹಂಗೆ ಸ್ವಲ್ಪ ಹಾಕದ ಅಂತಂದ್ರೆ ನೀವು ದಿನ ಬಿಟ್ಟು ದಿನ ಹಾಕ್ಬೇಕು. ನಾವು ಈಗ ಹಾಕಿದ್ದೀನಿ 4 ದಿವಸ ಬಿಟ್ಟು ಹಾಕ್ತೀನಿ, ಇಲ್ಲ, ದಿನ ಬಿಟ್ಟು ಹಾಕಿ ಆಮೇಲೆ ಎಡಗುಂಟೆ ಹೊಡೀರಿ, ಮಣ್ಣು ಬೋದು ಹರಿಸ್ರಿ. ಅವಾಗ ಏನಾಗುತ್ತೆ, ಆ ಗಿಡಕ್ಕೆ ಶಕ್ತಿ ಬರ್ತದೆ, ಅಲ್ಲಿಂದ ಹೊಸ ಬೇರುಗಳು ಬರ್ತವೆ, ಆಮೇಲೆ ಗಿಡ ಚೇತರಿಸ್ಕೋತದೆ, ರೋಗ ನಿಲ್ತದೆ. ನಂತರ ನೀವು ಟ್ರೈಕೋಡರ್ಮಾ ಸೂಡೋಮೋನಾಸ್ ಚಾಲು ಮಾಡ್ರಿ, ಅದು ಮಿಶ್ರಣ ಮಾಡಿ ಹಾಕ್ರಿ. ಇದೆಲ್ಲ ಮಾಡಿದ್ದಾದ್ಮೇಲೆ ಇನ್ನೊಂದು ಬಹಳ ಸೂಕ್ಷ್ಮವಾಗಿರ್ತಕ್ಕಂಥ ವಿಚಾರ ನಾವು ರೈತರು ತಿಳ್ಕೊಬೇಕು, ನೀರಿನ ನಿರ್ವಹಣೆ. ನಾನು ಕೆಮಿಕಲ್ ಹಾಕಿದ್ದೀನಿ, ನಾನು ಹಿಂದೆ ನೀರು ಬಿಟ್ಬಿಡ್ತೀನಿ, ಕೆಲಸ ಆಗಲ್ಲ. ನೀವು ಬೇಕಾದ್ರೆ 1 ಕ್ವಿಂಟಾಲ್ ತಗೊಂಬಂದು ಸುರಿರಿ, 100ಕ್ಕೆ 100 ಹೇಳ್ತೀನಿ, ಹತೋಟಿ ಆಗಲ್ಲ. ಯಾಕೆ ಅಂತಂದ್ರೆ ನೀರು ಹರಿಸಿದಾಗ ಅದ್ರಲ್ಲಿ ಡೈಲ್ಯೂಟ್ ಆಗ್ಬಿಡ್ತದೆ, ಅದ್ರ ಪವರ್ ಕಡಿಮೆ ಆಗ್ತದೆ. ಹಾಗಾಗಿ ಔಷಧಿ ಹಾಕಿದ್ಮೇಲೆ ಸುಮಾರು 1 ದಿವಸ 2 ದಿವಸ ಬಿಟ್ಟು ನೀರು ಕಟ್ರಿ, ಅಷ್ಟೊತ್ತಿಗೆ ಗಿಡ ಬೇರೆ ಹೀರ್ಕೊಂಡಿರ್ತದೆ, ಅಲ್ಲಿರ್ತಕ್ಕಂಥ ರೋಗ ನಾಶ ಆಗಿರ್ತದೆ. ಆಮೇಲೆ ನೀವು ನೀರು ಕಟ್ಟಿದಾಗ ನಿಮ್ ಪರಿಣಾಮಕಾರಿಯಾಗಿ ಹತೋಟಿ ಆಗ್ತದೆ. ಇವೆರಡು ಸೂಕ್ಷ್ಮತೆಗಳನ್ನು ನೀವು ಹತೋಟಿ ಅನುಸರಿಸಿದ್ರೆ ಈ ನೆಟೆ ರೋಗನ ಹತೋಟಿ ಮಾಡ್ಕೋಬಹುದು. ನೀವು ರೈತರು ಪಾಲಿಸ್ತಾ ಇದ್ದೀರಿ, ಬಹಳ ಸಂತೋಷ. ಮತ್ತೆ ಇನ್ನೊಂದು ಮುಟ್ರು ವಿಚಾರಕ್ಕೆ ಬಂದಾಗ ಅದು ವೈರಸ್ ಇಂದ ಬರ್ತದೆ. 2 ತರ ಮುಟ್ರು ಇದ್ದಾವೆ. ಕೀಟದಿಂದ ಬರ್ತಕ್ಕಂಥ ಥ್ರಿಪ್ಸ್ ಅಂತ ಹೇಳಿದ್ರು, ಮತ್ತೆ ವೈರಸ್ ಇಂದ. ಆ ಥ್ರಿಪ್ಸ್ ಇಂದ ಬರ್ತಕ್ಕಂಥ ನಮ್ಮ ಕಲ್ಮಠ್ ಸರ್ ಹೇಳ್ತಾರೆ, ನಾನು ಅದ್ರ ಬಗ್ಗೆ ಹೆಚ್ಚು ಹೇಳಕ್ ಹೋಗೋದಿಲ್ಲ. ವೈರಸ್ ಇಂದ ಬರ್ತಕ್ಕಂಥ ರೋಗ ಏನಿದೆ, ಮುಟ್ರು ಏನಿದೆ, ಇತ್ತೀಚೆಗೆ ಸ್ಟಾರ್ಟ್ ಆಗಿದೆ, ಪ್ರಾರಂಭ ಆಗಿದೆ, ಇಷ್ಟು ದಿವಸ ಇರ್ಲಿಲ್ಲ. ಅದಕ್ಕೇನ್ ಮಾಡ್ಬೇಕು? ಈಗ ಆಲ್ರೆಡಿ ಆಗಿದ್ದಾಯ್ತು, ನಾವು ಮೊದಲೇ ಮಾಡ್ಬೇಕಾಯ್ತು. ಈಗ ರೋಗ ಬರ್ಲಾರ್ದಂಗೆ ತಡೆಗಟ್ಟತಕ್ಕಂಥದ್ದು ಬಹಳ ಒಳ್ಳೆ ವಿಚಾರ. ರೋಗ ಬಂದ್ಮೇಲೆ ಏನ್ ಮಾಡ್ಬೇಕು ಅದ್ರ ಬಗ್ಗೆ ವಿಚಾರ ಮಾಡೋದು ಬಹಳ ಉತ್ತಮ. ಮತ್ತೆ ರೋಗ ಎಲ್ಲಿದೆ ಅದನ್ನ ವಿಚಾರ ಮಾಡೋದಾದ್ರೆ, ಈಗ ರೋಗದ ಮೂಲ ಬದುಗಳಲ್ಲಿ ಪಾರ್ಥೇನಿಯಂ ಕಸ ಆಯ್ತು,
ಆಮೇಲೆ ನಾಯಿ ಶೇಂಗಾ ಆಯ್ತು, ಆಮೇಲೆ ಬೇದಿ ಸೊಪ್ಪು ಅಂತ ಹೇಳ್ಬಿಟ್ಟು ಕೆಲವು 2-3 ಕಸಗಳಿದಾವೆ. ಆ ಕಸಗಳಲ್ಲಿ ವೈರಸ್ ಇರ್ತದೆ, ನಂಜು ರೋಗ ಇರ್ತದೆ. ಆ ಬಿಳಿದೊಮೆ ಏನಾಗುತ್ತೆ, ಅಲ್ಲಿ ಹೋಗಿ ರಸ ಹೀರ್ಕೊಂಬಂದು ಬದುಗಳಲ್ಲಿರ್ತಕ್ಕಂಥ ವೈರಸ್ನ ತಗೊಂಬಂದು ಬೆಳೆಗೆ ಬಿಡ್ತದೆ. ಈ ರೀತಿಯಾಗಿ ಚಾಲು ಆಗ್ತದೆ. ಅದಕ್ಕೆ ರೋಗದ ಮೂಲನ ನೀವು ನಾಶ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ನಾ ಈಗ ಬರ್ತಾ ದಾರಿಯಲ್ಲಿ ನೋಡ್ಕೊಂಬಂತ ಕೆಲವು ರೈತರು ಏನ್ ಮಾಡಿದಾರೆ ಅಂತಂದ್ರೆ, ಈ ಮೆಣಸಿನಕಾಯಿ ಸುತ್ತಲೂ ಬದು ಮೇಲೆ ಸ್ವಲ್ಪ ಇದು ಅರ್ಬಿಸೈಡ್ ಕಳೆನಾಶಕ ಹೊಡೆದು ಆ ಕಳೆಗಳನ್ನೆಲ್ಲ ನಾಶ ಮಾಡಿದ್ದಾರೆ. ಅಂದ್ರೆ ವೈರಸ್ ಸತ್ತೋಗುತ್ತೆ, ವೈರಸ್ನ ನಿರ್ಮೂಲನೆ ಮಾಡ್ದಂಗೆ ಆಗುತ್ತೆ. ಅದಾಗ್ಲಿಲ್ಲ ಅಂತಂದ್ರೆ ವೀಡ್ ಕಟ್ರ್ ಇದ್ರೆ ವೀಡ್ ಕಟ್ರ್ ಆದ್ರೂ ಹಾಕಿ ಇದ್ ಮಾಡಿ, ಇಲ್ಲ ಪಾರ್ಥೇನಿಯಂ ಸಸಿನ ಕಿತ್ತು ನಾಶ ಮಾಡಿ ವೈರಸ್ ಮೂಲನ ನಿರ್ಮೂಲನೆ ಮಾಡ್ತಕ್ಕಂಥದ್ದು ಒಂದು ವಿಚಾರ. ಎರಡನೇ ವಿಚಾರಕ್ಕೆ ಬಂದಾಗ ಏನ್ ಮಾಡ್ಬೇಕು, ಅವಾಗ ಕೇಳಿಸ್ತಾ ಇಲ್ವಾ? ಈಗ ಇನ್ನೊಂದು ವಿಚಾರ, ಎಲ್ಲಾ ರೈತರು ಸಾಮೂಹಿಕವಾಗಿ ಈ ಹಳದಿ ಅಂಟುಬಲೆ ಮತ್ತೆ ನೀಲಿ ಅಂಟುಬಲೆಗಳೇನಿದಾವಲ್ಲ, ಕಾಡುಗಳು ಗಮ್ಮಿರ್ತಕ್ಕಂಥ ಕಾಡುಗಳೇನಿದಾವಲ್ಲ, ಪ್ರತಿ ಎಕರೆಗೆ 10 ಅವನ್ನ ನೀವು ಅಲ್ಲಲ್ಲಿ ನೇತಾಕ್ರಿ. ಒಂದು ಕಡ್ಡಿ ಹಾಕ್ಬಿಟ್ಟು ಕಡ್ಡಿಗೆ ಸಿಕ್ಸ್ರಿ. ನೀವು ಯಾವ ರೀತಿ ಹಾಕ್ಬೇಕು ಅಂಟುಬಲೆಗಳು ಅಂತಂದ್ರೆ, ಈಗ ಬೆಳೆ ಇಲ್ಲಿದೆ ಅಂತಂದ್ರೆ ಒಂದು ಗಿಡ ಕೊಡಪ್ಪದು. ಈಗ ಈ ಮೆಣಸಿನ ಗಿಡ ಇದೆ ಅಂತಂದ್ರೆ, ಮೆಣಸಿನ ಗಿಡದಿಂದ 1 ಅಡಿ ಎತ್ತರಕ್ಕೆ ಕಾಣೋ ಹಂಗೆ ಈಗ ಗಿಡ ಎತ್ತರ ಇಲ್ಲಿದೆ ಅಂತಂದ್ರೆ ಕಾಡು ಇಲ್ಲಿಂದ ಮೇಲಕ್ಕೆ ಕಟ್ಟಬೇಕು. ನೀವು ಗಿಡ ಹೆಂಗೆ ಬೆಳವಣಿಗೆ ಆಗುತ್ತೆ ಅದನ್ನ ಎತ್ತರನ ಹೆಚ್ಚಿಗೆ ಮಾಡ್ಕೊಂತ ಹೋಗ್ಬೇಕು. ಅವಾಗ ಏನಾಗುತ್ತೆ, ಈ ಹುಳುಗಳು ಅದೇ ಅಂತರದಲ್ಲಿ ಓಡಾಡ್ತಿರ್ತವೆ. ಬಿಳಿದೊಮೆ ಆಯ್ತು, ತ್ರಿಪ್ಸ್ ನುಸಿ ಆಯ್ತು, ಅವಾಗ ಕಾಡುಗಳಿಗೆ ಅಂಟಿಕೊಂಡು ಸಾಯ್ತವೆ. ಉದಾಹರಣೆಗೆ ಹೇಳ್ಬೇಕಂದ್ರೆ ಒಂದು ಬಿಳಿದೊಮೆ ಸುಮಾರು 5ರಿಂದ 10 ಗಿಡಗಳಿಗೆ ರೋಗ ಪ್ರಸಾರ ಮಾಡ್ತದೆ. ನಿಮ್ಗೆ ಕೆಲವು ರೈತರಿಗೆ ಅನುಭವ ಇದೆ, ಆ ಒಂದು ಕಾರ್ಡಲ್ಲಿ ಇರ್ತಕ್ಕಂಥ ಕಾರ್ಡಲ್ಲಿ ಸುಮಾರು ಹುಳ ಅಂಟ್ಕೊಂಡಿರ್ತದೆ. ಅಷ್ಟು ಹುಳ ನೀವು ಹತೋಟಿ ಮಾಡ್ಲಿಲ್ಲ ಅಂತಂದ್ರೆ ಸುಮಾರು 100 ಗಿಡಗಳನ್ನ ಹಾಳು ಮಾಡೋದ್ರಲ್ಲಿ ಸಂಶಯ ಇಲ್ಲ ಅಂತ ಹೇಳ್ಬೋದು. ಹಾಗಾಗಿ ನೀವು ಬದುಗಳಲ್ಲಿರ್ತಕ್ಕಂಥ ಕಸಾನ ತೆಗೀರಿ, ಮತ್ತೆ ಗಮ್ ಇರ್ತಕ್ಕಂಥ ಕಾಡುಗಳನ್ನ ಹಾಕಿ, ಅದಾದ ನಂತರ ಈ ಪ್ರಾರಂಭದಲ್ಲಿ 1-2 ಗಿಡ ಇತ್ತು ಅಂತಂದ್ರೆ ನಿರ್ದಾಕ್ಷಿಣ್ಯವಾಗಿ ತೆಗೆದು ಬುಡ ಸಮೇತ ಕಿತ್ತು ಹೊರಗಡೆ ಹಾಕಿ. ಇಲ್ಲ ಅಂತಂದ್ರೆ ಏನಾಗುತ್ತೆ, ನಾವು ರೋಗನ ಮನೆಯಲ್ಲೇ ಇಟ್ಕೊಂಡು ರೋಗ ಹತೋಟಿ ಆಗ್ತಾ ಇಲ್ಲ ಅಂದ್ರೆ ಹೆಂಗಾಗುತ್ತೆ, ಅದು ಪೂರ್ತಿ ರೋಗ ತೆಗಿಬೇಕು. 1-2 ಗಿಡ ಆಯ್ತು ಅಂದ್ರೆ 2%, 3% ತೆಗೆದು ಹೊರಗೆ ಹಾಕಿ ಆಮೇಲೆ ಕೀಟನಾಶಕಗಳನ್ನ ಸಿಂಪಡಣೆ ಮಾಡಿ ಮತ್ತೆ ನೆಕ್ಸ್ಟ್ ಯಾವ್ದು ಸಿಂಪಡಣೆ ಮಾಡ್ಬೇಕು. ಕಾಡುಗಳು ಹಾಕಿದೀವಿ, ಕಸ ತೆಗೆದಿದ್ದೀವಿ, ಎಲ್ಲ ಸ್ವಚ್ಛತೆ ಇದೆ. ನೆಕ್ಸ್ಟ್ ಮಾಡ್ತಕ್ಕಂಥ ವಿಚಾರ ಅಂತಂತಂದ್ರೆ ಬೇವಿನ ಮೂಲದ ಕೀಟನಾಶಕ 2 ಮಿಲಿ ಇಲ್ಲ 3 ಮಿಲಿ ಸಿಂಪಡಣೆ ಮಾಡ್ಕೋಬಹುದು. ಅದಕ್ಕೆ ಇನ್ನೊಂದು ಅಫಿಡೋಫೈರಫಿನ್ ಅಂತೇಳಿ ನಮ್ಮ ವಿದ್ಯಾರ್ಥಿಗಳು ಹೇಳಿದ್ರು. 2 ml ಪ್ರತಿ ಲೀಟರ್ ನೀರಿಗೆ ಮಿಶ್ರಣ ಮಾಡಿಕೊಂಡು ಸಿಂಪಡಣೆ ಮಾಡ್ತಕ್ಕಂಥದ್ದು. ಆಮೇಲೆ ಇನ್ನೊಂದು ಡೈಫೆನ್ಥ್ಯೂರಾನ್ ಅಂತೇಳಿ ಇದೆ, ಆಮೇಲೆ ಜೈವಿಕ ಪರಿಕರಗಳು ಈ ಲೆಕ್ಯಾನಿಸಿಲಿಯಂ ಅಂತೇಳಿ, ಮತ್ತೆ ಇದು ಏನಂತೀವಿ ಬೆವೇರಿಯಾ ಬ್ಯಾಸಿಯಾನ, ಈ ತರ ಇದಾವೆ, ಐಸೇರಿಯಾ ಅಂತೇಳಿ ಇದಾವೆ, ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಇದಾವೆ. ನೀವು ರೈತರು ತಗೊಂಡ್ಬಂದು ನೀವು ಸಿಂಪಡಣೆ ಮಾಡ್ಕೋಬಹುದು, ಲಭ್ಯತೆ ಇದೆ. ಇದನ್ನ ಯಾವ ರೀತಿ ಸಿಂಪಡಣೆ ಮಾಡ್ಕೋಬೇಕು ಅಂತಂದ್ರೆ, ಗಿಡಕ್ಕೂ ಸಿಂಪಡಣೆ ಮಾಡಬೇಕು, ಆಮೇಲೆ ಮಣ್ಣಿಗೂ ಸಿಂಪಡಣೆ ಮಾಡಬೇಕು. ಯಾಕೆ ಮಣ್ಣಿಗೆ ಸಿಂಪಡಣೆ ಮಾಡ್ಕೋಬೇಕು ಅಂತಂದ್ರೆ, ಈ ತ್ರಿಪ್ಸ್ ನುಸಿ ಏನಿದೆಯಲ್ಲ ಅದು ಜೀವನ ಮುಗಿಸೋದು ಮಣ್ಣಿನಲ್ಲಿ. ಈ ಮೇಲಷ್ಟೇ ಅದು ಇರ್ತದೆ, ತಿಂತಾ ಇರ್ತದೆ, ಆದ್ರೆ ಅದು ಸಂತತಿ ಪ್ರಾರಂಭ ಮಾಡ್ತಕ್ಕಂಥ ಮಣ್ಣಿನಲ್ಲಿ ನೀವು ಮಣ್ಣಿಗೆ ಕೀಟನಾಶಕ ಆಯ್ತು ಮತ್ತೆ ಇವು ಏನಿದೆಲ್ಲ ಜೈವಿಕ ಕೀಟನಾಶಕಗಳು ಸಿಂಪಡಣೆ ಮಾಡಿದಾಗ ಏನಾಗುತ್ತೆ, ಆ ಹುಳ ಅಲ್ಲೇ ಸತ್ತೋಗ್ತವೆ. ಇನ್ ಸ್ವಲ್ಪ ದಿವಸ ಆದ್ಮೇಲೆ ಬ್ಲಾಕ್ ತ್ರಿಪ್ಸ್ ಪ್ರಾರಂಭ ಆಗ್ತವೆ. ಅದಕ್ಕೆ ಮೊದಲೇ ನೀವು ಮಣ್ಣಿಗೂ ಮತ್ತೆ ಮೇಲೆ ಗಿಡಕ್ಕೆ ಸಿಂಪಡಣೆ ಮಾಡಿದಾಗ ಅವು ಏನಾಗುತ್ತೆ, ಹತೋಟಿ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ. ಆಮೇಲೆ ಈಗ ಜಾಸ್ತಿ ಆಗಿದೆ ವೈರಸ್, ಏನ್ ಮಾಡ್ಬೇಕು, ಹೆಚ್ಚಿಗಾದಾಗ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಒಂದು ಉದಾಹರಣೆಗೆ ಹೇಳ್ಬಿಡ್ತೀನಿ ನಿಮ್ಗೆ. ಮನುಷ್ಯನ್ಗೆ ಒಂದು ಏಡ್ಸ್ ಬಂದಿದೆ, ನಂಜು ರೋಗ ಬಂದಿದೆ ಅಂತಂದ್ರೆ ವೈರಸ್ ರೋಗ, ಈಗ ಸಾಯೋ ವ್ಯಕ್ತಿನ ಮುಂದೆ ಒಂದು 10 ವರ್ಷ ಬದುಕಂಗ್ ಮಾಡ್ಕೋಬಹುದು. ಆ ತರ ಮೆಡಿಸಿನ್ಸ್ ಇದಾವೆ. ಹಾಗೇನೆ ನಿಮ್ ಬೆಳೆನ ಸೂಕ್ಷ್ಮ ಪೋಷಕಾಂಶಗಳಾಗಿರ್ತಕ್ಕಂಥ ಮುಖ್ಯವಾಗಿ ಬೋರಾನ್, ಮೆಗ್ನೀಷಿಯಂ, ಜಿಂಕ್, ಈ ಸೂಕ್ಷ್ಮ ಪೋಷಕಾಂಶಗಳನ್ನ ನೀವು ಸಿಂಪಡಣೆ ಮಾಡಿದಾಗ ಏನಾಗುತ್ತೆ, ಬೆಳವಣಿಗೆ ಚೇತರಿಸ್ಕೊಂಡು ಸ್ವಲ್ಪ ಕಾಯಿನ ಕೊಡ್ತದೆ. ಅಷ್ಟೇ ಹೊರತು ನೀವು ವೈರಸ್ನ ನಿರ್ಮೂಲನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನೀವು ಹಂತವಾಗಿ ಈ ಕ್ರಮಗಳನ್ನ ಅನುಸರಿಸ್ಕೊಂಡ್ರೆ ಬಹಳ ಪರಿಣಾಮಕಾರಿಯಾಗಿ ಹತೋಟಿ ಮಾಡ್ಕೋಬಹುದು. ಇದೊಂದು ವಿಚಾರ. ಮತ್ತೆ ಈ ಸ್ವಲ್ಪ ದಿವಸ ಆದ್ಮೇಲೆ ತಂಪು ಬೀಳ್ತಾ ಇದೆ, ಇಬ್ಬನಿ ಬೀಳ್ತಾ ಇದೆ, ಆಮೇಲೆ ಹಣ್ಣು ಕೆಂಪರಿತದೆ,
ಕಾಯಿ ಮಚ್ಚೆ ರೋಗ ಪ್ರಾರಂಭ ಆಗ್ತದೆ, ಬೂದಿ ರೋಗ ಪ್ರಾರಂಭ ಆಗ್ತದೆ. ಹೌದಾ? ಸೊ ನೀವು ರೈತರು ಏನ್ ಮಾಡ್ಬೇಕು, ರೆಗ್ಯುಲರ್ ಆಗಿ ಹೊಲಕ್ಕೆ ಹೋಗ್ತಾ ಇರ್ತೀರಿ, ಕೆಳಗಡೆ ಎಲೆಗಳು ಹಳದಿ ಆಗ್ತವೆ, ಕೆಳಗಡೆ ಇರ್ತಕ್ಕಂಥ ಎಲೆಗಳು, ಇಲ್ಲಿರ್ತಕ್ಕಂಥ ಎಲೆಗಳೆಲ್ಲ ಹಳದಿ ಆಗ್ತಿರ್ತವೆ. ಯಾಕೆ ಹಳದಿ ಆಗ್ತಿರ್ತವೆ? ಬೂದ್ ರೋಗ ಇರ್ತದೆ, ನಿಮ್ ಗಮನಕ್ಕೆ ಇರ್ತದೆ, ಎಕ್ಸ್ಪೀರಿಯನ್ಸ್ ಇರ್ತದೆ. ಆವಾಗಿಂದನೇ ನೀವು ಔಷಧಿಗಳನ್ನ ಚಾಲು ಮಾಡ್ಬೇಕು. ಮೊದಲನೇದಾಗಿ ನೀರಿನಲ್ಲಿ ಕರಗುವ ಒಂದು ವೆಟಬಲ್ ಸಲ್ಫರ್ ಅಂತ ಹೇಳಿ ಕರಿತೀವಿ, ಇಲ್ಲ ಅಂತಂದ್ರೆ ಸ್ಕೋರ್ ಡೈಫೆನ್ಕೊನಜೋಲ್ ಅಂತ ಹೇಳಿ ಕರಿತೀವಿ. ಪ್ರತಿ ಎಕರೆಗೆ 200 ml ನೀವು ಸಿಂಪಡಣೆ ಮಾಡ್ಕೋಬಹುದು. ಇನ್ನು ಫಾಲಿಕ್ಯೂರ್ ಅಂತ ಹೇಳಿ ಇದೆ. ನೀವು ಹೆಂಗೆ ಸಿಂಪಡಣೆ ಮಾಡ್ಬೇಕು? ಪ್ರತಿ ಎಕರೆಗೆ 200 ಲೀಟರ್ ಔಷಧಿ ಹೋಗ್ಲೇಬೇಕು. ನೀರು ನಾವು ಸಣ್ಣ ಗಿಡ ಇದ್ದಾಗ ಅಷ್ಟೇ ಹೊಡಿತೀನಿ, ದೊಡ್ಡ ಗಿಡ ಇದ್ದಾಗ ಅಷ್ಟೇ ಹೊಡಿತೀನಿ ಅಂತಂದ್ರೆ ಕವರೇಜ್ ಆಗಲ್ಲ. ಕವರೇಜ್ ಚೆನ್ನಾಗಿ ಆಗ್ಬೇಕು, ಫುಲ್ ಪೂರ್ತಿ. ಹೆಂಗೆ ಅಂತಂದ್ರೆ ಮಳೆ ನೀರು ಬಂದಾಗ ಹೆಂಗೆ ಜಳ ಜಳ ಹಿಡಿತದ ತೊಟ್ಟಿಗ್ತದಲ್ಲ, ಆ ತರ ಮಾಡಿದಾಗ ಏನಾಗುತ್ತೆ, ಈ ಬೂದ್ ರೋಗ ಆಯ್ತು, ಕಾಯಿ ಮಚ್ಚೆ ರೋಗ ಆಯ್ತು, ಹತೋಟಿ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗ್ತದೆ. ಆಮೇಲೆ ಇನ್ನೂ ಒಂದು ಸೂಕ್ಷ್ಮ ವಿಚಾರ, ಕಾಯಿ ಮಚ್ಚೆ ಯಾವಾಗ ಹೆಚ್ಚಿಗೆ ಆಗ್ತದೆ ಅಂತಂದ್ರೆ ತಂಪು ಜಾಸ್ತಿ ಆದಾಗ, ಮಳೆ ಬಿದ್ದಾಗ, ಹಾಗೇನೆ ನಾವು ಸಾಲುಗಳ ಅಂತರ ಕಡಿಮೆ ಕೊಟ್ಟಾಗ. ಈಗಾಗಲೇ ಕೆಲವು ಹೊಲಗಳಲ್ಲಿ ನೋಡ್ತಾ ಇದೀವಿ, ಒಳಗೆ ಹೆಜ್ಜೆ ಇಡಕ್ ಆಗೋದಿಲ್ಲ, ಹೆಜ್ಜೆ ಇಟ್ಟರೆ ಕೊಲ್ಲ ಮುರಿತವೆ, ಕಾಯಿಗಳು ಉದುರ್ತವೆ, ಗಾಳಿ ಆಡೋದಿಲ್ಲ. ಅವಾಗ ಏನಾಗುತ್ತೆ ಅಂದ್ರೆ ಆ ರೋಗಾಣುಗೆ ನಾವು ಬೇಸಿಗೆನಲ್ಲಿ AC ಹಾಕೊಂಡು ಮಲ್ಕೊಂಡಿರ್ತೀವಲ್ಲ, ತಂಪಿಗೆ ಆಯಾಗಿ ಅಂತ ಹೇಳ್ಬಿಟ್ಟು, ಹಾಗೆ ಗಾಳಿ ಆಡ್ಲಿಲ್ಲ ಅಂತಂದ್ರೆ ತಂಪಾಗಿ ರೋಗಾಣು ಚೆನ್ನಾಗಿರ್ತದೆ, ಚೆನ್ನಾಗಿ ಬೆಳವಣಿಗೆ ಆಗ್ತದೆ, ರೋಗ ಜಾಸ್ತಿ ಆಗ್ತದೆ. ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಬಳ್ಳಾರಿ ಹತ್ರ ಹೊಸೂರು ಹಳ್ಳಿ, ಅಲ್ಲಿ ರೈತ ಎಕರೆಗೆ 40 ಕ್ವಿಂಟಾಲ್ ತೆಗಿತಾನೆ, ಒಳ್ಳೆ ಚೆನ್ನಾಗಿ ಬೆಳೆ ಬೆಳೆದಿದ್ದಾನೆ, ಯಾವ್ದೋ ವೈರಸ್ ಇಲ್ಲ, ಎಂತದಿಲ್ಲ, ಆದ್ರೆ ಒಳಗಡೆ ಹೋಗಕ್ಕಾಗಲ್ಲ, ಅಷ್ಟು ದಟ್ಟವಾಗಿ ಬೆಳವಣಿಗೆ ಆಗಿದೆ. ಆ ಕೊನೆಗೆ ಎಷ್ಟು ಇಳುವರಿ ಬಂತು ಅಂತಂದ್ರೆ 40, ರೋಗ ಇಲ್ಲ ಅಂತ, ಕಾಯಿ ಮಚ್ಚೆ ಇಲ್ಲ ಅಂತಂದ್ರೆ 40 ಕ್ವಿಂಟಾಲ್ ಬರ್ತಾ ಇತ್ತು. ಕಾಯಿ ಮಚ್ಚೆಯಿಂದ 50% ಹಾಳಾಯ್ತು, 20 ಕ್ವಿಂಟಾಲ್ ಅಷ್ಟೇ ಒಳ್ಳೆ ಕಾಯಿ ಸಿಕ್ಕಿದ್ದು. ಆದ್ರೆ ಒಂದು ಅಂತರ ಚೆನ್ನಾಗಿ ಕೊಟ್ಟಿತ್ತು ಅಂತಂದ್ರೆ ಆ ರೋಗ ಬರ್ಲಾರ್ದಂಗ ಕಾಯಿ ಉಳಿತಾ ಇತ್ತು, ಒಳ್ಳೆ ಕ್ವಾಲಿಟಿ ಬರ್ತಾ ಇತ್ತು. ಹಾಗೆ ನಾವು ಅಂತರ ಕೊಡೋದ್ರ ಮೇಲೇನೂ ಇದೆ. ಆಮೇಲೆ ನಾವು ಶಿಲೀಂಧ್ರನಾಶಕಗಳನ್ನು ಪರಿಣಾಮಕಾರಿಯಾಗಿ ಮಾಡಿದಾಗ ಇದನ್ನ ಹತೋಟಿ ಮಾಡ್ಕೊಳ್ಳಿ. ಆದಷ್ಟು ಖರ್ಚು ಕಡಿಮೆ ಮಾಡ್ಕೊಳ್ಳಿ. ನೀವು 10 ರೂಪಾಯಿ ಉಳಿಸ್ತೀರಂತಂದ್ರೆ ಅದು 10 ರೂಪಾಯಿ ಗಳಿಸೋದಕ್ಕೆ ಸಮಾನ. ಖರ್ಚು ಮಾಡೋದು ಸುಲಭ, ಎಣ್ಣೆ ತಗೊಂಬಂದು ಹೊಡೆಯೋದು ಸುಲಭ, ಆದ್ರೆ ನಾವು ಯೋಚನೆ ಮಾಡ್ಬೇಕು, ತಜ್ಞರನ್ನು ಕೇಳಬೇಕು. ನೀವು 100 ರೂಪಾಯಿ ಉಳಿಸಿದ್ರೆ ಆ 100 ರೂಪಾಯಿ ಮುಂದೆ ಏನಕ್ಕಾದ್ರೂ ಉಪಯೋಗ ಬರ್ತದೆ. ಆ ರೀತಿಯಾಗಿ ನಾವು ಯೋಚನೆ ಮಾಡಿದಾಗಷ್ಟೇ ನಮ್ಗೆ ಒಳ್ಳೆ ಅನುಕೂಲ ಆಗುತ್ತೆ. ಈ ಒಂದು ರೋಗಗಳ ಬಗ್ಗೆ ಪ್ರಸ್ತುತವಾಗಿ ಇರ್ತಕ್ಕಂಥ 3-4 ಅದ್ರ ಬಗ್ಗೆ ಅಷ್ಟೇ ಹೇಳಿದ್ದೀನಿ. ಮುಂದೆ ಬರ್ತಕ್ಕಂಥವ್ರು ನಾವು ನಿರಂತರವಾಗಿ ಬರ್ತಾ ಇರ್ತೀವಿ, ಅದ್ರ ಬಗ್ಗೆ ಮುಂದೆ ಮಾಹಿತಿನ ಹಂಚ್ಕೋತೀವಿ. ಹೌದಾ? ಸೊ ಈ ರೋಗಗಳ ಬಗ್ಗೆ ಮತ್ತೇನನ್ನ ಡೌಟ್ಸ್ ಇದ್ರೆ ಕೇಳಿ. ರೋಗಗಳೇನ ಇತ್ತಂದ್ರೆ ಮತ್ತೆ ಕೇಳಿ, ನಾವು ನಿರಂತರವಾಗಿ ಬರಿತಾ ಇರ್ತೀವಿ. ಇಲ್ಲ ಅಂತಂದ್ರೆ ಕೀಟಗಳ ಬಗ್ಗೆ, ಇನ್ಮೇಲೆ ಬ್ಲಾಕ್ ಥ್ರಿಪ್ಸ್ ಪ್ರಾರಂಭ ಆಗ್ತದೆ, ಮತ್ತೆ ಥ್ರಿಪ್ಸ್ ನುಸಿ ಇದೆ, ಎಲ್ಲ ಮುಟ್ರ ಆಗ್ತಿರ್ತದೆ. ಆಮೇಲೆ ಕಾಯಿ ಕೊರಕನೂ ಬರ್ಬೋದು, ಅದ್ರ ಬಗ್ಗೆ ನಮ್ಮ ಕಲ್ಮಠ್ ಸರ್ ಮಾಹಿತಿ ಹಂಚ್ಕೋತಾರೆ. ರೋಗಗಳ ಬಗ್ಗೆ ಏನ ಇತ್ತಂದ್ರೆ ಹೇಳಿ, ಇಲ್ಲ ಅಂತಂದ್ರೆ ಸರ್ಗೆ ಹೇಳ್ತೀನಿ. ಯಾವ್ದು ವೀಡ್ಸಾ? ವಿಲ್ಟ್ಗ ಜಮಿನಿ ವೈರಸ್ ಈಗ ಡೈಫೆನ್ಥುರಾಮ್ ಫೆಗಾಸಿಸ್ ಅಂತ ಹೇಳಿ ಸಿಗುತ್ತೆ, ಫೆಗಾಸಿಸ್. ಆಮೇಲೆ ಅಫಿಡೋಫೈರನ್ ಅಂತ ಹೇಳಿದೆ. ಆ ಸಾಮಾನ್ಯವಾಗಿ ನಾವು ಬ್ರಾಂಡ್ ನೇಮ್ ಹೇಳಕ್ ಬರಲ್ಲ ಕೃಷಿ ವಿಶ್ವವಿದ್ಯಾಲಯದವರು, ಯಾಕಂತಂದ್ರೆ ನಮ್ಗೆ ಇದಿರ್ತದೆ, ರಿಸ್ಟ್ರಿಕ್ಷನ್ಸ್ ಇರ್ತವೆ. ಹೌದಾ? ಆದ್ರೂ ನಿಮ್ ಮಾಹಿತಿಗೋಸ್ಕರ ಹೇಳ್ತೀವಿ. ಅಫಿಡೋಫೈರನ್ ಅಂತ ಹೇಳಿದ್ರೆ ಸೆಫಿನಾ ಅಂತ ಹೇಳಿ ಸಿಗುತ್ತೆ ಮಾರ್ಕೆಟ್ ಅಲ್ಲಿ, ಸೆಫಿನಾ ಅಂತ ಹೇಳಿ. ಹೌದಾ? ಅದನ್ನ ತಗೊಂಡ್ಬಂದು ನೀವು ಸಿಂಪಡಣೆ ಮಾಡ್ಕೋಬಹುದು. ಸೆಫಿನಾ, ಫೆಗಾಸಿಸ್, ಈ ರೀತಿಯಾಗಿರ್ತಕ್ಕಂಥ ಒಂದು ಕೀಟನಾಶಕಗಳನ್ನ ನೀವು ಸಿಂಪಡಣೆ ಮಾಡಿದ್ರೆ ಹತೋಟಿ ಆಗ್ತದೆ. ನೀವು ಚೀಟಿನಲ್ಲಿ ಬರ್ಕೊಟ್ಟಿರ್ತೀವಿ, ನಾನು ಮೊನ್ನೆ ಕನ್ನಡದಲ್ಲೂ ಬರ್ದು ವಾಟ್ಸಪ್ ಅಲ್ಲಿ ಹಾಕಿದ್ದೆ. ಸಾಮಾನ್ಯವಾಗಿ ನೀವೆಲ್ಲ ರೈತರು ಗಮನಿಸಿರ್ತೀರಿ, ಅದನ್ನ ತೋರಿಸಿ, ಅಂಗಡಿನಲ್ಲಿ ಅವರೇ ಕೊಡ್ತಾನೆ. ನೀವು ಸಾಮಾನ್ಯವಾಗಿ ಎಲ್ಲ ಸಿಗುವಂತ ಔಷಧಿಗಳನ್ನ ಬರ್ದಿದ್ದೀವಿ, ಸಿಗ್ಲಾರ್ದವ್ ಯಾವ ಬರ್ದಿಲ್ಲ. ನಿಮ್ ಭಾಗದಲ್ಲಿ ಸಿಗುವಂತವ ಬರ್ದಿದ್ದೀವಿ. ದಯವಿಟ್ಟು ಅದು ಚೀಟಿನಲ್ಲಿ ತೋರಿಸಿ ಕೊಡ್ತಾನೆ ಅವ ಅಂಗಡಿಯವರು. ಸೊ ಇಷ್ಟೊತ್ತು ಮಾಹಿತಿನ ಹಂಚ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ, ತಮ್ಮೆಲ್ಲ ಧನ್ಯವಾದ. ಮತ್ತು ಜೈವಿಕ ರೋಗಗಳನ್ನು ಹತೋಟಿ ಮಾಡುವುದು